ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಕ್ರೀಡೆ ಆಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತಿನಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ರೈತ ಸಂಘಟನೆಗಳು, ಪರಿಸರವಾದಿಗಳು, ವಿವಿಧ ಪ್ರಗತಿಪರ ಸಂಘಟನಾಕಾರರಿದ್ದಾರೆ. ಸರ್ಕಾರದ ಈ ಒಂದು ನಿರ್ಧಾರವನ್ನ ತಕ್ಷಣವಾಗಿ ಬಿಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿಯೇ ಕಂಬಳಕ್ಕಾಗಿ ಈಗಾಗಲೇ ಗುರುತು ಮಾಡಿರುವಂತಹ ಸ್ಥಳದಲ್ಲಿ ಪ್ರತಿಭಟನೆಗೆ ಆಗಮಿಸಿರುವಂತಹ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ತಮ್ಮ ಘೋಷಣೆಗಳನ್ನು ಹೋಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕಂಬಳ ಕ್ರೀಡೆಗಾಗಿ ಆಯೋಜನೆಗಾಗಿ ಆ ಒಂದು ಸ್ಥಳವನ್ನು ಏನು ಗುರುತು ಮಾಡಿದ್ದಾರೆ, ಆ ಒಂದು ಸ್ಥಳದಲ್ಲಿ ನಾನಿದ್ದೇನೆ. ಈಗ ನಾವು ನೋಡ್ತಾ ಹೋಗ್ಬೋದು, ಈ ಒಂದು ಕಂಬಳ ಕ್ರೀಡೆಯನ್ನ ದಸರಾ ಸಂದರ್ಭದಲ್ಲಿ ಆಯೋಜನೆ ಮಾಡುವ ಸಲುವಾಗಿ ಸುಮಾರು 24 ಎಕರೆಯಷ್ಟು ವಿಸ್ತೀರ್ಣದ ಜಾಗವನ್ನ ಗುರುತು ಮಾಡಲಾಗಿದೆ. ಈಗ ನಾವು ದೃಶ್ಯದಲ್ಲಿ ಏನ್ ಕಾಣ್ತಾ ಇದ್ದೀವಿ, ಈ ಒಂದು ಸ್ಥಳ ಕಂಬಳಕ್ಕಾಗಿ ಗುರುತು ಮಾಡಲಾಗಿರುವಂತಹ ಒಂದು ಜಾಗ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಈ ಒಂದು ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡಲಿಕ್ಕೆ ಮುಂದಾಗಿದೆ. ಇನ್ನು ಮತ್ತೊಂದು ಕಡೆ ಬರಗಾಲದ ನಡುವೆ ಈ ಒಂದು ಕಂಬಳ ಕ್ರೀಡೆಗಾಗಿ ಬೇಕಾಗಿರುವಂತಹ ಕೆಸರು ಗದ್ದೆಯನ್ನ ನಿರ್ಮಾಣ ಮಾಡಲಿಕ್ಕೆ 25 ಲಕ್ಷಕ್ಕೂ ಹೆಚ್ಚಿನ ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಜೊತೆಗೆ ಖರ್ಚು ವೆಚ್ಚಗಳನ್ನ ನೋಡಿದಂತಹ ಸಂದರ್ಭದಲ್ಲಿ 250ಕ್ಕೂ ಹೆಚ್ಚು ಕೋಣಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೈಸೂರಿಗೆ ಕರೆತರುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಖರ್ಚು ವೆಚ್ಚಗಳಾಗುತ್ತೆ. ಈ ಒಂದು ಬರದ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇತ್ತ. ಜೊತೆಗೆ ದಸರಾಗೆ ಧಕ್ಕೆಯನ್ನು ತರುವಂತಹ ರೀತಿಯಲ್ಲಿ ಕಂಬಳ ಕ್ರೀಡೆಯನ್ನು ಆಯೋಜನೆ ಮಾಡತಕ್ಕಂಥದ್ದು ಕೂಡ ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಆಯಾ ನೆಲದಲ್ಲಿ ಆಯಾ ಸಂಸ್ಕೃತಿ ಪರಂಪರೆಗಳು ಇದ್ರೇನೆ ಚಂದ. ಅದನ್ನ ಹೊರತುಪಡಿಸಿ ಮೈಸೂರಿಗೆ ತರತಕ್ಕಂಥದ್ದು ಸರಿಯಲ್ಲ, ಅದು ದಸರಾ ಸಂದರ್ಭದಲ್ಲಿ ತರತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರೈತ ಮುಖಂಡರುಗಳಿದ್ದಾರೆ, ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಾವು ನೋಡುವಂಥದ್ದು ಒಂದು ಬರದ ಸಂದರ್ಭ ಇದೆ ಅಂತ ಅನ್ಕೊಳ್ಳೋದು, ಮತ್ತೊಂದು ಕಡೆ ದಸರಾ ಇರತಕ್ಕಂಥದ್ದು. ಬಟ್ ಕಂಬಳ ಆಯೋಜನೆ ಮಾಡೋದ್ರಿಂದಾಗಿ ಮೈಸೂರು ಪ್ರವಾಸಿಗರಿಗೂ ಕೂಡ ಹೆಚ್ಚಿನ ಜನ ಬರ್ತಾರೆ ಅನ್ನೋ ಒಂದು ವಾದ ಒಂದು ಕಡೆ ಇದೆ. ಮತ್ತೊಂದು ಕಡೆ ಖರ್ಚು ವೆಚ್ಚಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಕೂಡ ಅದನ್ನು ಸರಿದೂಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರದ ಪ್ರಮುಖರು ಕೂಡ ಮಾತನಾಡಿರ್ತಕ್ಕಂಥ ಹೇಳ್ತಾ ಇರೋದು ಪತ್ರಿಕೋದ್ಯಮಗಳು ಸರಿ, ಪ್ರವಾಸೋದ್ಯಮಗಳು ಜನ ಜಾಸ್ತಿ ಬರ್ತಾರೆ ಅಂತ ಹೇಳ್ತೀರಾ. ಮೈಸೂರಿಗೆ ಹೆಂಗಿದ್ರು ಜನ ಬರ್ತಾರೆ. ಮಹಾರಾಜರು ಮಾಡಿದ್ದಾರೆ. ಇದು ವಿಶ್ವವಿಖ್ಯಾತ ಮೈಸೂರು, ಪಾರಂಪರಿಕ ಮೈಸೂರಲ್ಲಿ ಬೇಕಾದಷ್ಟಿದೆ ನೋಡೋದು. ನಂಜನಗೂಡು ತಗೊಳ್ಳಿ, ಸೋಮನಾಥಪುರ ತಗೊಳ್ಳಿ, KRS ನೋಡಿ, ಪ್ರತಿಯೊಂದು ಎಲ್ಲದರಲ್ಲೂ ಮುಂದಿದೆ. ಆದರೆ ನಾವು ಕಂಬಳನ ವಿರೋಧ ಮಾಡ್ತಾ ಇಲ್ಲ. ಕಂಬಳ ಮಾಡಬೇಕು, ಎಲ್ಲಿ ಕರಾವಳಿಯಲ್ಲಿ ಮಾಡಲಿ. ನಮಗೆ ಮೈಸೂರಲ್ಲಿ ಮಾರೋದು ಬೇಕಾದಷ್ಟು ಮಾಡಿದೆ, ಇಲ್ಲಿ ಸಾಕಷ್ಟು ನೋಡುವಂಥದ್ದು ಬೇಕಾದಷ್ಟು. ಮತ್ತೆ ಸರ್ಕಾರ ನೋಡಿ, ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಮಂತ್ರಿಗಳಿಗೆ, ಸರ್ಕಾರಕ್ಕೆ ಸರಿಯಾಗಿ ವರದಿ ಕೊಡೋರು ನೋಡಿ. ಈಗ ಇಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ನಾನು ಪರಿಸರ ಪಕ್ಷದ ಸದಸ್ಯ. ನಾವು ಯಾವ ಪಾರ್ಟಿ ಬಗ್ಗೆನೂ ಇಲ್ಲ, ನಾವು ಪರಿಸರ ಪಕ್ಷನೇ ಪರಿಸರಕ್ಕಾಗಿ ನಾವು. ಹಣ ಇದ್ರೆ ಹಣಕ್ಕಿಂತ ಆರೋಗ್ಯ ಮುಖ್ಯ, ಆರೋಗ್ಯಕ್ಕಿಂತ ಪರಿಸರ ಮುಖ್ಯ. ಪರಿಸರವೇ ದೇವರು. ನಾವು ಪರಿಸರ ಚೆನ್ನಾಗಿದ್ರೆ ಎಲ್ಲಾ ಪಕ್ಷ. ನಾವು ಪರಿಸರ ನೋಡಿ, ನಾವು ಏನ್ ಬಿಟ್ಟು ಹೋಗ್ತಿದ್ದೀವಿ ಮುಂದೆ, ಬರೀ ಹಣ ಬಿಟ್ಟು ಸಾಲದು. ಪರಿಸರ, ಮರಗಳು ಗಿಡಗಳು ಬೆಳೆಸ್ಬೇಕು ಸರ್ಕಾರಗಳು ಹೇಳ್ತಾರೆ. ಪರಿಸರ ನಾವು ಮರ ಗಿಡ ಬೆಳೆಸ್ಬೇಕು, ಉಳಿಸ್ಬೇಕು. ನೋಡಿ, ಇಲ್ಲಿ 27 ಎಕರೆ ಸರ್ಕಾರದ ಜಾಗ ಇದೆ. ಮುಂಚೆ ಕೆರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ಇಂಥ ಚೆನ್ನಾಗಿರೋಂಥ ಮರಗಳನ್ನ ತರದ್ಬಿಟ್ಟು ಈ ಕೆರೆನ ಮುಚ್ಚಿ ಇಲ್ಲಿ ನೀರನ್ನ ಬಳಕೆ ಮಾಡ್ಕೊಂಡು ಕಂಬಳ ಮಾಡೋ ಅವಶ್ಯಕತೆ ಏನಿದೆ? ನಾವು ಕಂಬಳ ವಿರೋಧ ಮಾಡ್ತಾ ಇಲ್ಲ. ಮಾಡ್ಲಿ, ಕಂಬಳ ಕರಾವಳಿಯಲ್ಲಿ ಮಾಡ್ಲಿ ಅಂತ ಹೇಳ್ತಾ ಇದೀವಿ. ಈಗ ನೋಡಿ, ಪತ್ರಿಕೆಗಳಲ್ಲಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ಬರ ಅಂತ ಹೇಳ್ತಾ ಇದ್ದಾರೆ ಮಂತ್ರಿಗಳು. ಈಗ ಮುಂದೆ ಕುಡಿಯೋಕ್ಕೂ ನೀರು ತುಂಬಾ ಕಷ್ಟ ಇದೆ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ದುಂದು ವೆಚ್ಚ ಯಾಕೆ ಮಾಡಬೇಕು? ಇದೇ ಹಣನ ಬೇರೆದಕ್ಕೆ ಉಪಯೋಗ ಮಾಡಲಿ. ನೋಡಿ, ಬಡಾವಣೆಗಳಲ್ಲಿ ಕೆಲವು ರಸ್ತೆ ಗುಂಡಿಗಳು ಎಲ್ಲ ಎಕ್ಕುಟ್ಟೋಗಿವೆ, ಗುಂಡಿ ಬಿದ್ದಿವೆ. ಅವಾಗೆಲ್ಲ ಮುಚ್ಚಿರಿ. ಹೊರಗಡೆಯಿಂದ ಬಂದ ಜನ ಮೈಸೂರು ತುಂಬಾ ಚೆನ್ನಾಗಿದೆ, ಮೈಸೂರು ಮೇಂಟೆನೆನ್ಸ್ ಚೆನ್ನಾಗಿದೆ. ದಸರಾ ಜಂಬೂ ಸವಾರಿ ಮೆರವಣಿಗೆಗೂ ಕೂಡ ಇದು ಧಕ್ಕೆ ತರುತ್ತೆ. ಖಂಡಿತ ಈ ರೀತಿ ಬೇಡದೆಲ್ಲ ನಾವು ಇಲ್ಲಿ ತಂದಿಟ್ಕೊಂಡ್ರೆ ನಮ್ಮ ಪಾರಂಪರಿಕ ದಸರಾ ಅದನ್ನ ನೆಕ್ಸ್ಟ್ ಮರ್ತೇ ಬಿಡ್ತಾರ ಅಂತ ಆ ಪರಿಸ್ಥಿತಿ ಬಂದ್ಬಿಡ್ತದೆ. ಈಗ ನೋಡಿ, ಕ್ರಿಕೆಟ್ ನಮಗೆ ಬೇಕು. ಕ್ರಿಕೆಟ್ ಎಲ್ಲಿಂದ ಎಲ್ಲೋ ನೋಡ್ತಾರೆ. ಕಂಬಳ ನೋಡಕ್ಕೆ ಮಂಗಳೂರು ಹೋಗಿ ನೋಡೋ ಸ್ವಾಮಿ, ತುಂಬಾ ಖುಷಿ ಆಗುತ್ತೆ. ಮಂಗಳೂರು ಎಲ್ಲ ನೋಡ್ಕೊ ಬರುವ. ಮೈಸೂರಿಗೆ ದಸರಾ ನೋಡಕ್ಕೆ ಎಲ್ಲ ಬರಲಿ. ಅದು ಬಿಟ್ಟು ಕಂಬಳನ್ನು ಇಲ್ಲಿ ಮಾಡ್ಬಿಟ್ರೆ ಏನು? ಜನಗಳೆಲ್ಲ ವಿರೋಧ ಮಾಡ್ತಾ ಇದಾರೆ. ನಾವು ಅಭಿವೃದ್ಧಿ ವಿರೋಧ ಯಾವತ್ತೂ ಮಾಡ್ತಾ ಇಲ್ಲ. ಒಳ್ಳೇದು ಮಾಡಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ಸರ್ಕಾರ ಇದನ್ನ ಕಂಬಳ ನಿಲ್ಲಿಸ್ಬಿಟ್ಟು ಈ ಹಣನ ಬೇರೆ ಉಪಯೋಗಿಸಿ ಒಳ್ಳೆ ಹೆಸರು ಪಡಿಬೇಕು ಅಂತ ನಮ್ಮ ಆಸೆ. ಥ್ಯಾಂಕ್ ಯು. ಇದು ಮುಖ್ಯವಾಗಿ ಪ್ರತಿಭಟನಾಕಾರರ ಮಾತುಗಳಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ದಸರಾವನ್ನ ಮಾಡೋದ್ರಿಂದ ದುಂದು ವೆಚ್ಚವಾಗುತ್ತೆ. ಅಂದ್ರೆ ದಸರಾದಲ್ಲಿ ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡೋದ್ರಿಂದಾಗಿ ದುಂದು ವೆಚ್ಚವಾಗುತ್ತೆ. ಹೀಗಾಗಿ ದಸರಾದಲ್ಲಿ ಮೈಸೂರಿನ ಪರಂಪರೆ ಏನಿದೆ, ಜಂಬೂ ಸವಾರಿ ಮೆರವಣಿಗೆಯನ್ನು ಬಿಂಬಿಸ್ತಕ್ಕಂಥದ್ದು ಏನಿದೆ, ಅದನ್ನ
ಅದನ್ನ ಮತ್ತಷ್ಟು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಿ ದುಂದುವೆಚ್ಚವ ಆಗ್ತಕ್ಕಂಥದ್ದು ಇರಬಹುದು, ಅದನ್ನ ದಸರಾದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ತಕ್ಕಂಥ ಒಂದು ಕೆಲಸ ಆಗಬೇಕು. ಇಲ್ಲಿ ಪರಿಸರವನ್ನ ನಾಶ ಮಾಡೋದ್ರ ಜೊತೆಗೆ ಆ ಒಂದು ಕಂಬಳ ಕ್ರೀಡೆಯನ್ನು ಆಯೋಜನೆ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಈ ಒಂದು ಪ್ರತಿಭಟನೆ ಆರಂಭವಾಗಿರ್ತಕ್ಕಂಥ ಇಂದಿನಿಂದ ಈ ಒಂದು ಪ್ರತಿಭಟನೆ ಮುಂದೆ ಯಾವ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಜೊತೆಗೆ ಇವರ ಒಂದು ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಿ ಕಂಬಳ ಕ್ರೀಡೆಯನ್ನ ಕೈ ಬಿಡುತ್ತಾ ಅಥವಾ ಕಂಬಳ ಕ್ರೀಡೆಯನ್ನ ಏನು ಘೋಷಣೆ ಮಾಡಿದೆ ಅದರಂತೆಯೇ ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡೇ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪುನೀತ್, ಟಿವಿ5 ಮೈಸೂರು.